ಡಿಕೆ ಪ್ಲಾನ್ ಒಂದ್ ಕಡೆಯಾದ್ರೆ ನಾಯಕರ ಮಾತಿನ ಬಾಣಗಳು ಜೋರಾಗಿದೆ. ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು ಎಂಬ ಅರ್ಥದಲ್ಲಿ ಭವಿಷ್ಯ ನುಡಿತಾ ಇದ್ದಾರೆ. ಅದರಲ್ಲೂ ಡಿಕೆ ಬಣದ ನಾಯಕರು ಡಿಕೆ ಸಿಎಂ ಆಗ್ಬೇಕು ಅಂತ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಯಾರ್ಯಾರು ಏನಂದ್ರು ಇಲ್ಲಿದೆ ನೋಡಿ ರಿಪೋರ್ಟ್. ಡಿಕೆ ಶಿವಕುಮಾರ್ ಅವರಿಗೆ ಅವರದೇ ಆದ ಶಕ್ತಿ ಇದೆ. ಒಳ್ಳೆ ಸಮಯ ಬಂದಾಗ ಡಿಕೆ ಸಾಹೇಬರು I wish him all the best. We will all work with him. ಕಾಂಗ್ರೆಸ್ ಮನೆಯಲ್ಲಿ ರಾಜಕೀಯ ಗರಿಗೆದರಿದೆ. ನಿನ್ನೆ ಖುದ್ದು ಸಿಎಂ ಡಿಸಿಎಂ ಅಖಾಡಕ್ಕಿಳಿದು ಮಾತನಾಡಿದ್ರು. ಸಿಎಂ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂತ ಹೇಳ್ತಿದ್ದಾರೆ. ಹೀಗೆಂದ ಸಿಎಂಗೆ ಡಿಸಿಎಂ ಡಿಕೆ ಶಿವಕುಮಾರ್ ಶುಭ ಹಾರೈಸಿದ್ರು. ಇನ್ನೆರಡು ಬಜೆಟ್ ಇದೆ. ಯಾವುದು ನೀವು ಯಾಕೆ ಅದನ್ನು ಕೇಳ್ತಾ ಬಜೆಟ್ ಮಾಡ್ತೀನಿ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. ಅದು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಮಾಡಿ. Honorable Chief Minister is there. He said that he will come to complete 5 years. I wish him all the best. We will all work with him. Honorable Chief Minister is there. He said that he will come to complete 5 years. I wish him all the best. We will all work with him. ಇದೇ ಹೇಳಿಕೆ ಈಗ ಕಾಂಗ್ರೆಸ್ ಮನೆಯಲ್ಲಿ ಕಂಪನ ಸೃಷ್ಟಿಸಿದೆ. ಸಿಎಂ ಹೇಳಿಕೆಗೆ ಡಿಕೆ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಶಾಸಕ ತನ್ವೀರ್ ಸೇಠ್ ಭವಿಷ್ಯ ನುಡಿದಿದ್ದಾರೆ. ಸ್ಪೋರ್ಟಿವ್ ಆಗಿ ಡಿ ಕೆ ಶಿವಕುಮಾರ್ ಅವರು ಸಹ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಇದನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ರಲ್ಲಿ ಅರ್ಥ ಇಲ್ಲ. ಆಗುವಂಥದ್ದು ಯಾರು ತಡೆಯೋಕ್ಕಾಗಲ್ಲ, ಆಗದೇ ಇರುವಂಥದ್ದು ಸೃಷ್ಟಿ ಮಾಡೋಕ್ಕಾಗಲ್ಲ. ಹಿಂದೆನೂ ಹೇಳಿದ್ದೀವಿ, ಯಾವಾಗ ಏನು ಬೇಕಾದರೂ ಆಗಬಹುದು. ಅದಕ್ಕೆ ಸಂಪೂರ್ಣವಾದಂಥ ಹೊಣೆಗಾರಿಕೆ ವರಿಷ್ಠರದ್ದು. ಯಾರೂ ಹತಾಶರಾಗಿಲ್ಲ. ನಮ್ಮ ಮೇಲೆ ವರಿಷ್ಠರು ಏನಾದರೂ ತೀರ್ಮಾನ ತಗೊಂಡಂತಹ ಸಂದರ್ಭದಲ್ಲಿ ಅಸಾಧ್ಯನೂ ಸಾಧ್ಯ ಆಗ್ಬೋದು. ಎಚ್ ಸಿ ಬಾಲಕೃಷ್ಣ ಕೂಡ ಡಿಕೆ ಪರ ಬ್ಯಾಟಿಂಗ್ ಮುಂದುವರೆಸಿದ್ದಾರೆ. ಡಿಕೆ ಶಿವಕುಮಾರ್ಗೆ ಅವರದ್ದೇ ಆದ ಶಕ್ತಿ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಬೇಕು ಎಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಅವ್ರದೇ ಆದಂಥ ಶಕ್ತಿ ಇದೆ ಆಗಲಿಕ್ಕೆ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನಾನು ಹೈಕಮಾಂಡಲ್ಲಿ ಮನವಿ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಮುಜುಗರ ಆಗದೆ ಇರತಕ್ಕಂಥ ರೀತಿಯಲ್ಲಿ ಒಂದು ಇತ್ಯರ್ಥ ಆಗಲಿ. ಇದೊಂದು ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ಮಾಡಬೇಕು. ಡಿಕೆ ಸಾಹೇಬರನ್ನು ಜೈಲಿಗೆ ಹೋಗಿ ತ್ಯಾಗ ಮಾಡಿ ಬೆವರು ಸುರಿಸಿ ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಾರೆ. ಅದರಲ್ಲಿ ಇಬ್ಬರ ತ್ಯಾಗ ಬಲಿದಾನ ಹೋರಾಟಗಳಿಗೆ ಏನು ಪ್ರಶ್ನಾರ್ಹ ಅಲ್ಲ, ಯಾವುದೇ ಪ್ರಶ್ನೆ ಮಾಡೋಕ್ಕಾಗಲ್ಲ. ಆದರೆ ಒಳ್ಳೆ ಸಮಯ ಬಂದಾಗ ಡಿಕೆ ಸಾಹೇಬರನ್ನು ಸಿಎಂ ಆಗ್ತಾರೆ. ಡಿಕೆ ಬಣ ಉರುಳಿಸುತ್ತಿರುವ ದಾಳಕ್ಕೆ ಸಿಎಂ ಬಣವು ಪ್ರತಿದಾಳ ಉರುಳಿಸುತ್ತಿದೆ. ಸತೀಶ್ ನಿವಾಸದಲ್ಲಿ ಡಿನ್ನರ್ ಸಭೆ ನಡೆದಿತ್ತು. ನಿನ್ನೆ ಸಿಎಂ ಮನೆಗೆ ಆಪ್ತ ಸಚಿವರು ಬಂದು ಹೋಗಿದ್ರು. ಇವತ್ತು ಕೂಡ ಸಿಎಂ ಮನೆಗೆ ನಾಯಕರು ಬರ್ತಿದ್ದಾರೆ. ಅತ್ತ ಡಿಕೆ ಬಣ ದೆಹಲಿ ಪೆರೇಡ್ ಮಾಡ್ತಿದ್ರೆ, ಇತ್ತ ಸಿಎಂ ಮನೆಗೆ ಸಚಿವರು ಶಾಸಕರು ಪೆರೇಡ್ ನಡೆಸುತ್ತಿದ್ದಾರೆ. ಸಚಿವರಾದ ಭೈರತಿ ಸುರೇಶ್, ಸತೀಶ್ ಜಾರಕಿಹೊಳಿ ಸಿಎಂ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಹಾಗೆಯೇ ಶಾಸಕರಾದ ಸಿಪಿ ಯೋಗೇಶ್ವರ್, ರಿಜ್ವಾನ್ ಅರ್ಷದ್, ವಿಜಯಾನಂದ ಕಾಶಪ್ಪನವರ್, ಯಶವಂತರಾಯಗೌಡ ಪಾಟೀಲ್, ಯಾಸಿರ್ ಪಠಾಣ್, ಶ್ರೀನಿವಾಸ್ ಮಾನೆ, ಸಂಗಮೇಶ್ ಕೂಡ ಸಿಎಂ ಮನೆಗೆ ಆಗಮಿಸಿ ಮಾತುಕತೆ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.